ನೀವು ಒಬ್ಬಂಟಿಯಾಗಿ ಇದ್ದಾಗ ಒಮ್ಮೆ ಕುಳಿತು ಯೋಚನೆಯನ್ನ ಮಾಡಿ, ಈ ಸೃಷ್ಟಿಯಲ್ಲಿ ನನ್ನ ಅಂತ್ಯವಾದರೆ ಯಾರಿಗೆ ಅತಿ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತದೆ ಎಂದು. ಯಾರಿಗೆ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತೋ ಕೆಲವರಿಗೆ ಅವರಿಗಾಗಿ ಬದುಕಿ ಮತ್ತು ಉಳಿದವರನ್ನ ಅವರ ಪಾಡಿಗೆ ಅವರನ್ನ ಬಿಟ್ಟು ಬಿಡಿ. ಕೆಲವು ಸಂಬಂಧಗಳನ್ನು ದೇವರು ಹಾಳು ಮಾಡಿಬಿಡುತ್ತಾನೆ, ಕಾರಣ ನಮ್ಮ ಜೀವನ ಅವರಿಂದ ಹಾಳಾಗದೇ ಇರಲಿ ಎನ್ನುವ ಉದ್ದೇಶದಿಂದಾಗಿ. ಹಾಗಾಗಿ ಸುಖ ಸುಮ್ಮನೆ ಯಾರೂ ಕೂಡ ನಮ್ಮನ್ನು ತೊರೆದು ಹೋಗುವುದಿಲ್ಲ. ಹೋದರೂ ಕೂಡ ಅದಕ್ಕೆ ಒಂದು ಬಲವಾಗಿ ಇರುವಂತಹ ಕಾರಣ ಅಂತೂ ಇದ್ದೇ ಇರುತ್ತದೆ. ನೀನು ನಿನ್ನನ್ನು ಬಲಹೀನನೆಂದು ಭಾವಿಸುವುದು ಅತಿ ದೊಡ್ಡ ಪಾಪ. ನೀನು ಬಿದ್ದರೆ ಎದ್ದು ನಿಲ್ಲು, ಪ್ರಯತ್ನವನ್ನು ಪಡು, ಹೋರಾಟವನ್ನು ಮಾಡು. ಸಂಪೂರ್ಣವಾಗಿರುವಂತಹ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಕರ್ಮವನ್ನು ಮಾಡು. ನಿಭಾಯಿಸುವಂತಹ ಶಕ್ತಿಯನ್ನು ಆ ದೇವರು ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ತಪ್ಪುಗಳನ್ನು, ಸೋಲುಗಳನ್ನು, ಅವಮಾನಗಳನ್ನು, ನಿರಾಶೆಗಳನ್ನು, ತಿರಸ್ಕಾರಗಳನ್ನು ಇವುಗಳೆಲ್ಲವೂ ಕೂಡ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಒಮ್ಮೆ ಯೋಚಿಸಿ ನೋಡಿ. ಕೆಲವು ಸಾರಿ ದ್ವೇಷಿಸುವವರಿಗೆ ದಂಡಿಸಬೇಕು ಅನ್ನುವ ಅವಶ್ಯಕತೆಯೇ ಇಲ್ಲ. ನಮ್ಮ ನಗು, ನಮ್ಮ ಮೌನ ಹಾಗೂ ನಿರ್ಲಕ್ಷ್ಯವೇ ಸಾಕಾಗುತ್ತದೆ. ಯಾವಾಗ ನಿಮ್ಮ ಜೀವನದಲ್ಲಿ ನಿಮಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆಯೋ ಅವತ್ತು ನೀನು ನಡೆದಂತಹ ಹಾದಿಯು ಗುರಿ ನಿಖರವಾಗಿದೆ ಎಂದು ಅರ್ಥವಾಗುವುದು. ಯಾರ ದಾರಿಯಲ್ಲಿ ಗುರಿ ಎನ್ನುವುದು ನಿಖರವಾಗಿ ಇರುತ್ತದೆಯೋ ಹಾಗೂ ಜೀವನದಲ್ಲಿ ಯಶಸ್ಸಿನತ್ತ ನಡೆಯುತ್ತಾ ಇರುತ್ತಾರೆಯೋ ಅವರಿಗೆ ಶತ್ರುಗಳ ಕಾಟ ಎನ್ನುವುದು ಹೆಚ್ಚಾಗಿಯೇ ಆಗುತ್ತದೆ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಕೂಡ ಭಿಕ್ಷೆ ಬೇಡಲೇಬೇಕಾಗುತ್ತದೆ. ಆದ್ದರಿಂದ ಯಾರೊಂದಿಗಾದರೂ ಕೂಡ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮಕ್ಕೂ ಕೂಡ ಮೋಸವನ್ನು ಮಾಡುವುದಕ್ಕೆ ಹೋಗಬಾರದು. ಕೇವಲ ನಾವು ಮಾಡುತ್ತಿರುವಂತಹ ಕರ್ಮ ಫಲಗಳು ಧರ್ಮದತ್ತ ಇದ್ದರೆ ಯಾರೂ ಕೂಡ ನಮ್ಮನ್ನು ಏನು ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳ ಮೇಲೆ ಗಮನ ಎನ್ನುವುದು ಇರಬೇಕಾಗುತ್ತದೆ. ಕರ್ಮದ ಏಟು ತುಂಬಾನೇ ಭಯಂಕರವಾಗಿ ಇರುತ್ತದೆ. ನಮ್ಮ ಸಂಗ್ರಹವಾಗಿರುವಂತಹ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಹಾಗಾಗಿ ಮಾಡುತ್ತಿರುವಂತಹ ಕರ್ಮ ಫಲಗಳ ಮೇಲೆ ಕೊಂಚ ಜಾಗೃತೆ ಎನ್ನುವುದು ಇರಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ನಮ್ಮಿಂದ ಇನ್ನೊಬ್ಬರಿಗೆ ಕೆಟ್ಟದ್ದು ಆಗಲೇಬಾರದು. ಒಳ್ಳೆಯ ಉದ್ದೇಶ ಹಾದಿಯಲ್ಲಿ ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರಿಯೋ ಅದನ್ನು ಅರ್ಧದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡಬಾರದು. ಸಾಧಿಸಿಯೇ ತೀರುತ್ತೇನೆ ಎನ್ನುವುದಾಗಿ ಹಠವನ್ನು ಹಿಡಿದು ಮುಂದೆ ನಡಿ. ಮುಂದೆ ದಾರಿಯನ್ನ ಆ ದೇವರು ಶ್ರೀಕೃಷ್ಣ ಪರಮಾತ್ಮನು ತೋರಿಸುತ್ತಾನೆ. ಕಾಯುವವನು ಇದ್ದಾಗ ಕಾಡುವವರು ಎಷ್ಟಿದ್ದರೇನು, ಒಳ್ಳೆಯ ಉದ್ದೇಶದ ಹಾದಿಯಲ್ಲಿ ಪರಮಾತ್ಮ ನಿನ್ನ ಪರವಾಗಿ ಇದ್ದೇ ಇರುತ್ತಾನೆ. ನೀನು ಮಾತ್ರ ಪರಮಾತ್ಮನಿಗೆ ಮಿತ್ರನಾಗಿ ಇರಬೇಕು. ಅರ್ಥಾತ್ ಒಳ್ಳೆಯ ಕಾರ್ಯಗಳನ್ನು, ಒಳ್ಳೆಯ ಧರ್ಮದ ದಾರಿಯಲ್ಲಿ ಮುಂದೆ ನಡೆಯುವುದನ್ನು ಕಲಿಯಬೇಕು. ನೀವು ಮರಳಿ ಪಡೆಯಲಾಗದೇ ಇರುವಂತಹ 5 ವಿಷಯಗಳು ವ್ಯರ್ಥ ಮಾಡಿರುವಂತಹ ಹಣ ಆಗಿರಬಹುದು, ಎಸೆದಿರುವಂತಹ ಕಲ್ಲು ಆಗಿರಬಹುದು, ಹೇಳಿರುವಂತಹ ಪದಗಳೇ ಆಗಿರಬಹುದು, ತಪ್ಪಿದ ಕ್ಷಣ ಮಾಡಿರುವಂತಹ ತಪ್ಪು ಆಗಿರಬಹುದು. ಇವುಗಳು ಯಾವತ್ತಿಗೂ ಕೂಡ ಮರಳಿ ಪಡೆಯುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದರೆ ಇವುಗಳನ್ನು ಮಾಡಿದಾಗ ಮುಂದೆ ಏನು ಮಾಡಬೇಕು ಎನ್ನುವುದಾಗಿ ಯೋಚನೆಯನ್ನು ಮಾಡಬೇಕೇ ವಿನಃ ಇವುಗಳು ಆಗಿದ್ದಾವೆ ಎನ್ನುವುದಾಗಿ ಅದೇ ಯೋಚನೆಯಲ್ಲಿ ಮುಳುಗಿ ಕುಳಿತುಕೊಳ್ಳಬಾರದು. ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸತ್ಯತೆ ಇದ್ದರೆ ಫಲ ಎನ್ನುವುದು ಇಂದಲ್ಲ ನಾಳೆ ಆ ದೇವರು ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತಾನೆ. ಆದರೆ ನಿಷ್ಠೆ, ಪ್ರಾಮಾಣಿಕತೆ, ಸತತವಾಗಿರುವಂತಹ ಪ್ರಯತ್ನ ನಿಮ್ಮಲ್ಲಿರಬೇಕು. ಯಾರ ಬಳಿಯಲ್ಲಿ ಒಳ್ಳೆಯತನ ಎನ್ನುವುದು ಇರುತ್ತದೆಯೋ ಆ ಒಳ್ಳೆಯತನವೇ ಅವರನ್ನು ರಕ್ಷಣೆ ಕೊಡುತ್ತದೆ. ಆ ಕ್ಷಣಕ್ಕೆ ಮಾತ್ರ ಅವರಿಗೆ ಸೋಲು ಆಗಿರಬಹುದು, ಆದರೆ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಸೋಲಲು ಆ ಶ್ರೀಕೃಷ್ಣ ಪರಮಾತ್ಮನು ಬಿಡುವುದೇ ಇಲ್ಲ. ಯಾರಲ್ಲಿ ಒಳ್ಳೆಯತನ ಇರುತ್ತದೆಯೋ ಅವರನ್ನು ದೇವರು ಪರೀಕ್ಷೆಗೆ ಒಳಪಡಿಸುತ್ತಾನೆ, ಆದರೆ ಎಂದಿಗೂ ಕೂಡ ಅವರ ಕೈಯನ್ನು ಬಿಡುವುದೇ ಇಲ್ಲ.
ಯಾರು ಎಷ್ಟೇ ಸುಂದರವಾಗಿರುವಂತಹ ವೇಷವನ್ನ ಹಾಕಿದರೂ ಕೂಡ ಪರಿಸ್ಥಿತಿ ಮತ್ತು ಕಾಲ ಅವರವರ ನಿಜ ಸ್ವರೂಪವನ್ನ ಎಲ್ಲಿಯೋ ಒಂದು ದಿನ ಪರಿಚಯವನ್ನ ಮಾಡುತ್ತದೆ. ಹಾಗಾಗಿ ಯಾರು ಏನೇ ಮಾಡಲಿ ನೀವು ಮಾತ್ರ ನಿಮ್ಮ ಕೆಲಸ ಕಾರ್ಯಗಳತ್ತ ಗಮನವನ್ನ ಕೊಡಿ. ಯಾವುದೂ ಕೂಡ ಇಲ್ಲಿ ಅಸಾಧ್ಯವಲ್ಲ. ಅಸಾಧ್ಯವಾಗಿರುವುದನ್ನ ಸಾಧ್ಯ ಮಾಡುತ್ತೇನೆ ಎನ್ನುವಂತಹ ಛಲ ನಿಮ್ಮಲ್ಲಿರಬೇಕು. ಆಗ ಮಾತ್ರ ನೀವು ಅಂದುಕೊಂಡಿರುವಂತಹ ಕೆಲಸವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ಇಂದು ಮಾತ್ರ ಬದುಕಿರುವಂತೆ ಕರ್ತವ್ಯವನ್ನು ನಿರ್ವಹಿಸಿ ಫಲವನ್ನ ದೇವರಿಗೆ ಬಿಟ್ಟು ಬಿಡಿ. ಆಗ ಜಗತ್ತಿನ ಯಾವ ನೋವು ನಿಮ್ಮನ್ನ ಮುಟ್ಟುವುದಿಲ್ಲ. ನೀನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಸೋತಾಗ, ಇನ್ನೇನು ದಿಕ್ಕೆ ಕಾಣುತ್ತಿಲ್ಲ ಎಂದಾಗ ಪರಮಾತ್ಮ ನಿನಗೆ ಮತ್ತೊಂದು ದಾರಿಯನ್ನ ತೋರಿಸಿಯೇ ತೋರಿಸುತ್ತಾನೆ. ಸದಾ ನೀನು ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿರಬೇಕು. ನಮ್ಮ ಒಂದು ಸಾಧನೆಗೆ ಮೊದಲ ಹೆಜ್ಜೆಯೇ ಬದಲಾವಣೆ ಎನ್ನುವುದು. ಬದಲಾವಣೆಯನ್ನು ನಮ್ಮಲ್ಲಿ ನಾವು ಮಾಡಿಕೊಳ್ಳಬೇಕು. ಆಗ ಸಾಧನೆ ಎನ್ನುವುದು ಖಂಡಿತವಾಗಿಯೂ ಹಾಗೆ ಆಗುತ್ತದೆ. ಕಾಲ ಬದಲಾದಂತೆ ಬದುಕು ಬದಲಾಗುತ್ತದೆ ಎಂದುಕೊಂಡರೆ ಏನು ಮಾಡಲು ಆಗುವುದಿಲ್ಲ. ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕು. ಪ್ರಕಾಶಮಾನವಾಗಿರುವಂತಹ ಸೂರ್ಯನ ಕಿರಣಗಳು ಆಘಾತವಾಗಿರುವಂತಹ ಪ್ರಕಾಶವನ್ನು ನೀಡುತ್ತದೆ. ಹಾಗಾಗಿ ಬದಲಾವಣೆ ಅನ್ನುವುದು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮಲ್ಲಿ ನಾವೇ ಮಾಡಿಕೊಳ್ಳತಕ್ಕದ್ದು ಉತ್ತಮ. ಜೀವನದ ಮಾರ್ಗದಲ್ಲಿ ಅನೇಕ ರೀತಿಯ ಕಠಿಣವಾಗಿರುವಂತಹ ಸಂದರ್ಭಗಳನ್ನು ಎದುರಿಸಬಹುದು. ಆದರೆ ಅವು ನಮಗೆ ನಮ್ಮ ಒಳಗಿನ ಬದಲಾವಣೆಗಳನ್ನು ಕಾಣುವ ಸಂಕೇತಗಳನ್ನು ನೀಡುತ್ತದೆ. ಭಾಗ್ಯವು ಕಠಿಣವಾಗಿರುವಂತಹ ಪರಿಸ್ಥಿತಿಗಳನ್ನು ಎದುರಿಸಿಕೊಂಡು ಗುರಿಯತ್ತ ನಿಲ್ಲುವವರನ್ನು ಮಾತ್ರ ಬೆಂಬಲಿಸುತ್ತದೆ. ನೆನಪುಗಳು ನಮ್ಮ ಜೀವನದ ಅಮೂಲ್ಯವಾಗಿರುವಂತಹ ಭಾಗಗಳಾಗಿರುತ್ತವೆ. ವರ್ತಮಾನದಲ್ಲಿ ಜೀವಂತವಾಗಿ ಇರಿಸುತ್ತವೆ. ನೀವು ವರ್ತಮಾನದಲ್ಲಿ ಬದುಕುವುದನ್ನು ಕಲಿತುಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಕನಸುಗಳ ಮಾರ್ಗದಲ್ಲಿ ಬಿದ್ದಿದ್ದು ಎದ್ದೇಳುವುದು ಸಾಮಾನ್ಯವಾಗಿದೆ. ಆದರೆ ಬಿದ್ದು ಎದ್ದುಕೊಳ್ಳುವವರು ಅಂತಿಮವಾಗಿ ಯಶಸ್ಸಿನತ್ತ ಸಾಗುತ್ತಾರೆ. ಪ್ರಯಾಣವನ್ನು ಪ್ರಾರಂಭಿಸುವುದು ಸುಲಭವಲ್ಲ. ಆದರೆ ಒಮ್ಮೆ ಪ್ರಯಾಣವನ್ನು ಪ್ರಾರಂಭಿಸಿದ ನಂತರದಲ್ಲಿ ಏನೇ ಅಡಚಣೆಗಳು ಬಂದರೆ ಅದನ್ನೆಲ್ಲವನ್ನೂ ಕೂಡ ಹಿಮ್ಮೆಟ್ಟಿ ಮುಂದೆ ನಡೆಯುವುದನ್ನು ಕಲಿಯಬೇಕು. ಏಕೆಂದರೆ ಗುರಿ ಸಿಗುವುದು ಅಲ್ಲಿಯಷ್ಟೇ. ಜೀವನದಲ್ಲಿ ನಿಜವಾಗಿ ಇರುವಂತಹ ಸಂಬಂಧಗಳು ಯಾವುದೇ ರೀತಿಯ ಬೇಡಿಕೆಗಳನ್ನು ಕೋರುವುದಿಲ್ಲ. ಯಾವ ಸಂಬಂಧಗಳಲ್ಲಿ ಬೇಡಿಕೆ ಎನ್ನುವುದು ಇರುತ್ತದೆಯೋ ಅದು ನಿಜವಾದ ಸಂಬಂಧ ಎಂದು ಅನಿಸಿಕೊಳ್ಳುವುದಿಲ್ಲ. ಗೌರವ ಮತ್ತು ಸಮಯವೇ ಅವುಗಳಿಗೆ ಬೇಕಾಗಿರುತ್ತವೆ. ಜೀವನದಲ್ಲಿ ಕಲಿಯಬೇಕಾಗಿರುವಂತಹ ಅತಿ ದೊಡ್ಡ ಪಾಠ ಅಂದರೆ ಶಾಂತಿಯಾಗಿ ಇರುವುದು. ನೀನು ಎಷ್ಟು ಶಾಂತವಾಗಿ ಇರುತ್ತೀಯೋ ಅಷ್ಟು ನಿನಗೆ ನೆಮ್ಮದಿ ಎನ್ನುವುದು ಸಿಗುತ್ತದೆ. ಅಷ್ಟು ನಿನಗೆ ಸುಖ ಎನ್ನುವುದು ಸಿಗುತ್ತದೆ. ಅಷ್ಟು ನಿನಗೆ ಯಶಸ್ಸು ಎನ್ನುವುದು ಸಿಗುತ್ತದೆ. ಮೊದಲು ಜೀವನದಲ್ಲಿ ಶಾಂತವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಭೂತಕಾಲದಲ್ಲಿ ವಾಸಿಸಬೇಡ. ಭವಿಷ್ಯದ ಬಗ್ಗೆ ಚಿಂತೆಯನ್ನು ಮಾಡಬೇಡ. ನಿನ್ನ ಮನಸ್ಸನ್ನು ಪ್ರಸ್ತುತವಾಗಿರುವಂತಹ ಕ್ಷಣಗಳ ಮೇಲೆ ಕೇಂದ್ರೀಕರಿಸು. ನೀನು ಯೋಚಿಸಿದಂತೆ ಆಗುತ್ತದೆ. ಖಂಡಿತವಾಗಿಯೂ ನೀನು ಅಂದುಕೊಂಡಿದ್ದು ಸಾಧಿಸಬೇಕಾದರೆ ನಿನ್ನ ಬಗ್ಗೆ ಕೊಂಕು ಮಾತನಾಡುವವರ ಬಗ್ಗೆ ನಿನ್ನ ಗಮನ ಎನ್ನುವುದು ಕೇಂದ್ರೀಕೃತವಾಗದೇ ಇರುವ ರೀತಿಯಲ್ಲಿ ನೀನು ಗಮನವನ್ನು ಹರಿಸಬೇಕು. ನಿನ್ನ ಗೆಲುವಿನ ಕಡೆಗೆ ನೀನು ಗಮನವನ್ನು ಹರಿಸಬೇಕು. ಕೋಪವನ್ನು ಹಿಡಿದಿಟ್ಟುಕೊಳ್ಳುವುದು ಒಂಥರ ನಾವು ವಿಷವನ್ನು ಕುಡಿದು ಬೇರೆಯವರು ಸಾಯಲಿ ಅಂತ ನಿರೀಕ್ಷೆಯನ್ನು ಮಾಡಿದಂತೆಯೇ ಆಗುವುದು. ಹಾಗಾಗಿ ಕೋಪವನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಡಿದಿಟ್ಟುಕೊಳ್ಳಬಾರದು. ಆದರೆ ಆ ಕೋಪವನ್ನು ಎಲ್ಲಿ, ಯಾವಾಗ, ಯಾವ ಸಂದರ್ಭದಲ್ಲಿ ನಾವು ತೋರಿಸುತ್ತಾ ಇದ್ದೇವೆ ಎನ್ನುವ ಅರಿವು ನಮ್ಮಲ್ಲಿ ಇರಬೇಕು. ಜೀವನವನ್ನು ಪ್ರೀತಿಸುವ ಮನುಷ್ಯ ವಿಷಯವನ್ನು ನಿರ್ಲಕ್ಷಿಸಿದಂತೆ ನೀನು ಕೆಟ್ಟ ವ್ಯಕ್ತಿಗಳನ್ನು ನಿನ್ನ ಜೀವನದಿಂದ ನಿರ್ಲಕ್ಷಿಸಿ ಬಿಡು. ಕೆಟ್ಟ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಪ್ರಾಮುಖ್ಯತೆಯನ್ನು ಜೀವನದಲ್ಲಿ ಕೊಡುವುದಕ್ಕೆ ಹೋಗಬಾರದು. ನಿನ್ನ ಗೆಲುವಿನ ಹಾದಿಯಲ್ಲಿ ಬರುವಂತಹ ಮೂರ್ಖರ ಜೊತೆ ನೀನು ಯಾವತ್ತೂ ಕೂಡ ವಾದಿಸುವುದಕ್ಕೆ ಹೋಗಬಾರದು. ಅದು 1000 ಯುದ್ಧಗಳನ್ನು ಬೇಕಾದರೂ ಕೂಡ ನಾವು ಮಾಡಬಹುದು. ಆದರೆ ಇಂತಹ ಬುದ್ಧಿ ಇಲ್ಲದೆ ಇರುವಂತಹ ಜನರ ಬಳಿಯಲ್ಲಿ ವಾದವನ್ನು ಮಾಡುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಇದು ನಿಜವಾದ ವಿಜಯವಾಗುತ್ತದೆ. ಇಂತಹ ಗೆಲುವುಗಳನ್ನು ಕಿತ್ತುಕೊಳ್ಳುವುದಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯವೇ ಇಲ್ಲ. ಯಾವಾಗ ನೀನು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡುತ್ತೀಯೋ ಅದರಿಂದ ಫಲ ಎನ್ನುವುದು ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ.
ನಿನ್ನನ್ನು ನೋಯಿಸಿದವರಿಗೆ ಧನ್ಯವಾದವನ್ನು ಹೇಳು, ಏಕೆಂದರೆ ಅವರು ನಿನ್ನನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡುತ್ತಾರೆ. ಹಾಗಾಗಿ ಯಾವ ವ್ಯಕ್ತಿಯು ನಿಮ್ಮನ್ನು ನೋಯಿಸುತ್ತಾ ಇರುತ್ತಾನೆಯೋ ಅಂಥವರಿಗೆ ಧನ್ಯವಾದವನ್ನು ತಿಳಿಸಿ. ಜನ ಯಾವತ್ತೂ ಕೂಡ 2 ಕಾರಣಗಳಿಂದ ಬದಲಾಗುತ್ತಾರೆ. ಒಂದು, ಅವರ ಮೆದುಳು ತೆರೆದಾಗ, ಇನ್ನೊಂದು ಅವರ ಹೃದಯ ಒಡೆದಾಗ. ಸಮಸ್ಯೆ ಯಾವತ್ತಿಗೂ ಕೂಡ ಸಮಸ್ಯೆ ಅಲ್ಲ, ಸಮಸ್ಯೆಗೆ ನೀನು ಯಾವ ರೀತಿ ಸ್ಪಂದಿಸುತ್ತಾ ಇದ್ದೀಯ ಅನ್ನುವುದೇ ನಿಜವಾದ ಸಮಸ್ಯೆ ಆಗಿರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಮೂರ್ಖರೊಂದಿಗೆ ವಾದಿಸುವುದನ್ನು ಬಿಟ್ಟು ನಿನ್ನ ಗಮನವನ್ನು ನಿನ್ನ ಗುರಿಯ ಕಡೆಗೆ ಕೇಂದ್ರೀಕರಿಸು. ಮೂರ್ಖರೊಂದಿಗೆ ವಾದಿಸುವುದು ಅಂದರೆ ಕೆನ್ನೆಯ ಮೇಲೆ ಕುಳಿತ ಸೊಳ್ಳೆಯನ್ನು ಒಡೆದಂತೆಯೇ ಆಗುವುದು. ಸೊಳ್ಳೆ ಸತ್ತರೂ ಕೂಡ ಸಾಯದೆಯೇ ಇದ್ದರೂ ಕೂಡ ಏಟು ಮಾತ್ರ ನಮ್ಮ ಕೆನ್ನೆಗೆ ಬೀಳುವುದು. ಹಾಗಾಗಿ ಮೂರ್ಖರೊಂದಿಗೆ ವಾದವನ್ನು ಮಾಡುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ಮೂರ್ಖರು ಅನಿಸಿಕೊಂಡಿದ್ದಾರೆ ಎಂದರೆ ಅವರು ನಿಜವಾಗಿಯೂ ಕೂಡ ನಾವು ಅವರ ಬಳಿಯಲ್ಲಿ ವಾದ ಮಾಡುವುದಕ್ಕೆ ಯೋಗ್ಯರೋ ಇಲ್ಲವೋ ಎನ್ನುವುದನ್ನು ಯೋಚನೆಯನ್ನು ಮಾಡಿ. ಅತಿಯಾದ ಯೋಚನೆಯಿಂದ ಏನೂ ಆಗುವುದಿಲ್ಲ, ಬದಲಾಗಿ ಅದು ನಿನ್ನ ಸಂತೋಷವನ್ನು ಸಾಯಿಸಿಬಿಡುತ್ತದೆ. ನಿನ್ನ ನೋವಿನ ಬಗ್ಗೆ ಚಿಂತೆಯನ್ನು ಮಾಡಿದರೆ ನೀನು ನೋವಿನಲ್ಲೇ ನರಳಬೇಕಾಗಿರುವಂತಹ ಪ್ರಸಂಗ ಬರಬಹುದು. ಆಗಿರುವ ಸಮಸ್ಯೆಗಳೇ ಆಗಲಿ, ಆಗಿರುವಂತಹ ಘಟನೆಗಳೇ ಆಗಲಿ, ಅವು ಮತ್ತೆ ಮರಳಿ ಬಾರದೇ ಇರುವ ರೀತಿಯಲ್ಲಿ ನೀನು ನಿನ್ನ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾಗಿ ಆಗಿರುವುದರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಾಗಿ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬಾರದು. ಮುಂದೆ ಆಗಬೇಕಾಗಿರುವ ವಿಷಯಗಳ ಬಗ್ಗೆ ಗಮನವನ್ನು ಹರಿಸಬೇಕು. ಆಗ ಮಾತ್ರ ನಿನ್ನ ಜೀವನದಲ್ಲಿ ನೀನು ಅಂದುಕೊಂಡ ರೀತಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾಗುವುದು. ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದ, ಮಾಧವ, ಜೀವನ ಅಂದರೆ ಏನು ಎಂದು. ಶ್ರೀಕೃಷ್ಣನು ನಾಳೆ ಎನ್ನುವುದು ಶತ್ರು, ಇವತ್ತು ಎನ್ನುವುದು ಸಂಬಂಧಿಕರು, ಈಗ ಎನ್ನುವುದೇ ಮಿತ್ರ, ಈ ಕ್ಷಣ ಎನ್ನುವುದೇ ಜೀವನ ಎಂದು ಹೇಳುತ್ತಾನೆ ಅಲ್ಲವೇ? ಹಾಗಾಗಿ ಈ ಕ್ಷಣವನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಬೇಕು. ಆಗ ಮಾತ್ರ ಮುಂದೆ ಬರುವಂತಹ ನಮ್ಮ ಜೀವನ ಉಜ್ವಲವಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಈ ಜೀವನದಲ್ಲಿ ನಿಮಗೆ ಸಮಸ್ಯೆಗಳು ಬಂದಾಗ ನೀನು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೀಯ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಏಕೆಂದರೆ ಈ ಸಂದರ್ಭದಲ್ಲಿ ಜನರು ನಿಮ್ಮ ಜೀವನವೇ ಸರ್ವನಾಶವಾಗುವಂತಹ ಸಲಹೆಗಳನ್ನು ಕೊಡಬಹುದು. ನಿಮ್ಮ ಜೀವನವು ಉದ್ಧಾರ ಆಗುವಂತಹ ಸಲಹೆಗಳನ್ನು ಕೂಡ ಕೊಡಬಹುದು. ಹಾಗಾಗಿ ಯಾವ ವ್ಯಕ್ತಿಯ ಬಳಿಯಲ್ಲಿ ನೀವು ಸಮಸ್ಯೆಗಳಿಗೆ ಸಲಹೆಗಳನ್ನು ಕೇಳುತ್ತೀರಾ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ನಮ್ಮ ವಿರುದ್ಧ ಚಕ್ರವ್ಯೂಹವನ್ನು ರಚಿಸುವವರು ನಮ್ಮವರೇ ಆಗಿರುತ್ತಾರೆ. ಆ ಯುಗದಲ್ಲೂ ಕೂಡ ಇದೇ ಸತ್ಯ, ಈಗಿನ ಯುಗದಲ್ಲೂ ಕೂಡ ಇದೇ ಸತ್ಯ. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ಹಚ್ಚಿಕೊಳ್ಳುವುದಕ್ಕಾಗಲಿ ಅಥವಾ ಇತರರ ಮೇಲೆ ನಂಬಿಕೆಯನ್ನು ಇಡುವುದಾಗಲಿ ಮಾಡಬಾರದು. ಜೀವನದಲ್ಲಿ ನೀನು ಗೆಲ್ಲಬೇಕು ಎನ್ನುವಂತಹ ಆಸೆ ನಿನಗೆ ಇದ್ದರೆ ಮೊದಲು ನೀನು ನನ್ನವರು ಎನ್ನುವುದನ್ನು ಬಿಟ್ಟು ನೀನು ಮಾಡಬೇಕಾಗಿರುವ ಕೆಲಸಗಳತ್ತ ಗಮನವನ್ನು ಕೊಡು. ನನ್ನವರು ಅಂದರೆ ಆ ನನ್ನವರು ಅನಿಸಿಕೊಂಡವರೇ ಒಂದು ದಿನ ನಿನ್ನನ್ನು ಪಾತಾಳಕ್ಕೆ ದಬ್ಬುತ್ತಾರೆ. ನಮ್ಮವರೇ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕುತ್ತಾರೆ ಹೊರತು ಬೇರೆ ಯಾರೂ ಕೂಡ ಹಾಕುವುದಿಲ್ಲ. ಈ ಜಗತ್ತಿನಲ್ಲಿ ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡು ನಮ್ಮಲ್ಲಿಯೇ ಇದೆ. ನೀನು ಯಾವುದನ್ನು ಹೆಚ್ಚು ಉಪಯೋಗಿಸುತ್ತೀಯೋ ಅದು ಬೆಳೆಯುತ್ತಾ ಹೋಗುತ್ತದೆ. ಆಯ್ಕೆ ಎನ್ನುವುದು ನಿನ್ನ ಕೈಯಲ್ಲಿ ಇರುತ್ತದೆ. ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡರೆ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿಯೇ ಬೆಳೆಯುತ್ತಾ ಮುಂದೆ ಸಾಗುತ್ತೀಯ. ಅದೇ ನೀನು ಕೆಟ್ಟದ್ದನ್ನು ಆಯ್ಕೆ ಮಾಡಿಕೊಂಡರೆ ಕೆಟ್ಟ ದಾರಿಯಲ್ಲಿಯೇ ಮುಂದೆ ಒರೆಯುತ್ತೀಯ. ನಿನಗೆ ದ್ರೋಹವನ್ನು ಮಾಡಿರುವಂತಹ ವ್ಯಕ್ತಿ ಯಾರೇ ಆಗಿರಲಿ, ಅವನು ಎಷ್ಟೇ ದೊಡ್ಡ ಶ್ರೀಮಂತನೇ ಆಗಿರಲಿ, ಅವನು ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಆದರೆ ಅವನಿಗೆ ಕಾಲವೇ ಸರಿಯಾದ ಶಿಕ್ಷೆಯನ್ನು ಕೊಡುತ್ತದೆ. ಕಾಲವೇ ಅವನಿಗೆ ಅವನ ಪಾಪಕ್ಕೆ ಅವನೇ ಪ್ರಾಯಶ್ಚಿತ ಅನುಭವಿಸಬೇಕಾಗುತ್ತದೆ. ಅಂತಹ ಸಂದರ್ಭ ಒದಗಿ ಬಂದೇ ಬರುತ್ತದೆ. ಒಂದು ವೇಳೆ ನೀನು ಅದೃಷ್ಟವಂತ ವ್ಯಕ್ತಿಯಾಗಿದ್ದರೆ ಅದನ್ನೆಲ್ಲ ಕಣ್ಣಾರೆಯೇ ನೋಡುತ್ತೀಯ. ಯಾವುದೇ ಮನುಷ್ಯನ ಪರಿಚಯ ಯಾವುದೇ ಜಾತಿ ಧರ್ಮದಿಂದ ಆಗುವುದಿಲ್ಲ, ಬದಲಾಗಿ ಅವನ ಗುಣದಿಂದ ಅವನ ಕರ್ಮದಿಂದ ಬರುತ್ತದೆ. ನೀನು ನಿನ್ನತನವನ್ನ ಬಿಟ್ಟು ಕೊಡದೆ ಸತ್ಯಕ್ಕಾಗಿ ಹೋರಾಡು. ಇಲ್ಲಿ ಎಲ್ಲರೂ ಸತ್ಯವಂತರಲ್ಲ, ಹಾಗೂ ಎಲ್ಲರೂ ಕೂಡ ಸುಳ್ಳು ಹೇಳುತ್ತಾರೆ ಅಂತಾನೂ ಕೂಡ ಅಲ್ಲ.
ನಿನ್ನ ಜೊತೆಗೆ ಇರುವಂತಹ ಎಲ್ಲರನ್ನೂ ಕೂಡ ನೀನು ನಂಬಲೇಬೇಕು ಎನ್ನುವಂತಹ ಅವಶ್ಯಕತೆಯೇ ಇಲ್ಲ. ಯಾವಾಗ ಮೋಸ ಮಾಡುತ್ತಾರೆ ನಿನ್ನ ಜೀವನದಲ್ಲಿ, ಯಾವಾಗ ಹುಳಿಯನ್ನು ಹಿಂಡುತ್ತಾರೆ ಅನ್ನುವುದನ್ನು ಯಾವತ್ತಿಗೂ ಕೂಡ ಹೇಳುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಹಾಗಾಗಿ ನಿನ್ನ ಅಕ್ಕಪಕ್ಕದಲ್ಲಿ ಇರುವಂಥವರ ಮೇಲೆ ಕೊಂಚ ಗಮನ ಎನ್ನುವುದು ಇರಬೇಕು. ಹಾಗೂ ಕಣ್ಣು ಮುಚ್ಚಿ ಯಾರನ್ನು ಕೂಡ ನಂಬುವುದಕ್ಕೆ ಹೋಗಬಾರದು. ಅದಕ್ಕೋಸ್ಕರ ನಿನ್ನ ಮನಸ್ಸು ಮತ್ತು ನಿನ್ನ ಶರೀರವನ್ನು ನೀನು ಯಾವ ಮಟ್ಟಕ್ಕೆ ತಯಾರಿಗೊಳಿಸಬೇಕು ಅಂದರೆ, ಯಾವುದೇ ಕಠಿಣವಾಗಿರುವಂತಹ ವಿಷಯ ಪರಿಸ್ಥಿತಿಗಳಲ್ಲಿಯೂ ಕೂಡ ನೀನು ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ಆ ರೀತಿಯಲ್ಲಿ ನಿನ್ನ ಶರೀರವನ್ನು ನೀನು ದೃಢಪಡಿಸಿಕೊಳ್ಳಬೇಕು. ನಿನ್ನ ಕಷ್ಟಗಳನ್ನು ಯಾವುದೇ ರೀತಿಯಲ್ಲೂ ಕೂಡ ನೀನು ಯಾರ ಬಳಿಯಲ್ಲೂ ಕೂಡ ಹೇಳಲೂಬಾರದು. ನಿನ್ನ ಕಷ್ಟಗಳನ್ನು ಬೇರೆಯವರ ಬಳಿಯಲ್ಲಿ ಹೇಳಿಕೊಂಡರೆ ಅವರು ನೋಡುವಂತಹ ರೀತಿ ನೀತಿಗಳೇ ಬದಲಾವಣೆಯಾಗುತ್ತಾ ಹೋಗುತ್ತದೆ. ಹಾಗಾಗಿ ಯಾರ ಬಳಿಯಲ್ಲೂ ಕೂಡ ನಿನ್ನ ಕಷ್ಟಗಳ ಬಗ್ಗೆಯಾಗಲಿ, ನಿನ್ನ ಸಮಸ್ಯೆಗಳ ಬಗ್ಗೆಯಾಗಲಿ, ನಿನ್ನ ನೋವುಗಳ ಬಗ್ಗೆಯಾಗಲಿ ಹೇಳುವುದಕ್ಕೆ ಹೋಗಬಾರದು. ಎಷ್ಟೇ ದೂರ ಆದರೂ ಕೂಡ ಸರಿ, ನೇರವಾಗಿ ಇರುವಂತಹ ದಾರಿಯಲ್ಲಿಯೇ ಹೋಗಬೇಕು. ಅಡ್ಡಾದಿಡ್ಡಿ ಓಡಿದವರು ಜೀವನದಿಂದ ಓಡಿ ಹೋಗಿದ್ದಾರೆ. ಹಾಗಾಗಿ ಎಷ್ಟೇ ಕಷ್ಟ ಬರಲಿ, ನೋವೇ ಬರಲಿ, ಸರಿಯಾದ ದಾರಿಯಲ್ಲಿಯೇ ನಡೆಯುವುದನ್ನು ಕಲಿಯಬೇಕು. ಮನಸ್ಸಿಟ್ಟು ಕಲಿತಿರುವಂತಹ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನ, ಕಷ್ಟಪಟ್ಟು ಗಳಿಸಿರುವಂತಹ ಸಂಪಾದನೆ, ಇಷ್ಟದಿಂದ ಮಾಡುವಂತಹ ದೈವ ಭಕ್ತಿ ಯಾರನ್ನೂ ಕೂಡ ಯಾವತ್ತಿಗೂ ಕೈ ಬಿಡುವುದಿಲ್ಲ. ಎಲ್ಲಿ ನಿಮಗೆ ಗೌರವ ಎನ್ನುವುದು ಕಡಿಮೆಯಾಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಲ್ಲಿ ಆದರೂ ಸರಿ, ಒಬ್ಬರ ಮನಸ್ಸಿನಲ್ಲಿ ಆದರೂ ಕೂಡ ಸರಿ. ನೋವಿನಲ್ಲಿ ಇದ್ದೇನೆ ಎಂದು ಏಕೆ ಅಳುತ್ತೀಯಾ? ನಿನಗೆ ಬದುಕಿನಲ್ಲಿ ಯಾರೂ ಇಲ್ಲ, ಒಂಟಿಯಾದೆ ಎಂದು ರೋಧಿಸಬೇಡ. ತಾಳ್ಮೆಯಿಂದ ಇರು. ನೊಂದವರ ಪಾಲಿಗೆ ದೇವರು ಯಾವಾಗಲೂ ಕೂಡ ಇರುತ್ತಾನೆ. ಅದನ್ನು ಮರೆಯಲೇಬೇಡ. ತುಂಬ ಯೋಚನೆಯನ್ನ ಮಾಡುವುದಕ್ಕೆ ಜೀವನದಲ್ಲಿ ಹೋಗಬೇಡ. ನಿನ್ನ ಈ ಜೀವನದ ಬಗ್ಗೆ ನಾನು ಏನಾದರೂ ಯೋಚನೆಯನ್ನ ಮಾಡಿಯೇ ನೀಡಿರುತ್ತೇನೆ ಎನ್ನುವುದನ್ನು ಮರೆಯಬೇಡ. ಮನೆಯಿಂದ ತೆಗೆದುಕೊಂಡು ಹೋದ ಬಾಳೆಹಣ್ಣು ಬರೀ ಬಾಳೆಹಣ್ಣು ಆಗಿತ್ತು. ಅದೇ ಹಣ್ಣು ದೇವರ ಗುಡಿಯೊಳಗೆ ಇಟ್ಟು ಹೊರಬಂದಾಗ ಪ್ರಸಾದವಾಯಿತು. ಹಣ್ಣು ಬದಲಾಗಲಿಲ್ಲ, ನೋಡುವಂತಹ ಕಣ್ಣು ಬದಲಾಯಿತು. ದೃಷ್ಟಿಯನ್ನ ಸರಿ ಇದ್ದರೆ ಎಲ್ಲವೂ ಕೂಡ ಸರಿಯಾಗಿಯೇ ಕಾಣುತ್ತದೆ. ನಿಮ್ಮಲ್ಲಿ ಸಮುದ್ರದಷ್ಟು ನೋವಿದ್ದರೂ ಕೂಡ ಸಮುದ್ರದ ತಳದಂತೆ ಶಾಂತವಾಗಿ ಇರಿ. ಏಕೆಂದರೆ ಸುನಾಮಿ ಏಳುವ ಸಮಯವೂ ಕೂಡ ಬಂದೇ ಬರುತ್ತದೆ. ಆಗ ನಿನ್ನ ಬಾಳಿನಲ್ಲಿ ಆಟ ಆಡಿದವರ ನಿರ್ನಾಮವನ್ನ ಮಾಡಬಹುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟ್ ಅನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.